ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋಗಳಲ್ಲಿ ನಾವು ಶೂದ್ರ ತಪಸ್ವಿ ಭಾಗ 1 ಭಾಗ 2 ನೋಡ್ಕೊಂತ ಬಂದ ಇದ್ವಿ. ಸೊ ಭಾಗ 2ನ ಒಂದು ಸಣ್ಣದಾಗಿ ಗ್ಲಾನ್ಸ್ ಮಾಡೋದಾದ್ರೆ ಏನಿಲ್ಲ, ಜಸ್ಟ್ ಅಲ್ಲಿ ರಾಮ ಮತ್ತು ಬ್ರಾಹ್ಮಣರ ಕನ್ವರ್ಸೇಷನ್ ಆಗುತ್ತೆ. ರಾಮನ್ಗೆ ಬ್ರಾಹ್ಮಣ ತನ್ನ ಮಗ ಹೇಗ್ ಸತ್ತ, ಹೆಂಗ್ ಸತ್ತ, ಏನಕ್ಕಾಗಿ ಸತ್ತ, ತಪ್ಪು ಯಾರ್ದು, ಶೂದ್ರ ಯಾರನ್ನು ತಪಸ್ ಮಾಡ್ತಿರೋನು, ಅವನೆಲ್ಲಿದ್ದಾನೆ ಎಲ್ಲ ಹೇಳಿರ್ತಾನೆ. ನಂತರದಲ್ಲಿ ಪುಷ್ಪಕವಿಮಾನ ಬರುತ್ತೆ, ಮತ್ತೆ ರಾಮ ಮತ್ತು ಬ್ರಾಹ್ಮಣ ಶೂದ್ರ ತಪಸ್ ಮಾಡ್ತಿರೋಂಥ ಜಾಗಕ್ಕೆ ಹೊರಡ್ತಾರೆ. ಸೊ ಅಲ್ಲಿಗೆ ದೃಶ್ಯ 2 ಮುಗಿಯುತ್ತೆ. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ದೃಶ್ಯ 3ರಿಂದ ನೋಡೋದಾದ್ರೆ, ಸೊ ನಾನು ಓದ್ಕೊತಾ ಹೋಗ್ತೀನಿ, ನೋಡ್ಕೊಳ್ಳಿ. ಲೈಕ್ ಶಂಭುಕಾಶ್ರಮದ ವನ್ಯ ಸೀಮೆ ಅಂತಂದ್ರೆ ಅದು ಇಲ್ಲಿ ಶಂಭುಕಾಶ್ರಮನ ವರ್ಣನೆ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಇವಾಗ ರಾಮ ಮತ್ತೆ ಬ್ರಾಹ್ಮಣ ಇವಾಗ ಶಂಭುಕಾಶ್ರಮನ ವಿಸಿಟ್ ಮಾಡಿರ್ತಾರೆ. ಸೊ ಅದರ ಒಂದು ವರ್ಣನೆ ಇಲ್ಲಿ ಏನಂತಂದ್ರೆ, ಶಂಭುಕಾಶ್ರಮದ ವನ್ಯ ಸೀಮೆ ಹುಣ್ಣಿಮೆಯ ಬೆಳ್ದಿಂಗಳಲ್ಲಿ ಮಿಂದಿದೆ. ಹೌದಲ್ವಾ? ಸೇಮ್ ಅಲ್ಲಿ ಎಲ್ಲಿ ರಾಮನ ಅರಮನೆಯನ್ನು ವರ್ಣಿಸಬೇಕಾದ್ರೂ ಕೂಡ ಹುಣ್ಣಿಮೆ ಬೆಳದಿಂಗಳ ತರ ಏನು ರಾಮನ ಅರಮನೆ ಹೊಳಿತಾ ಇದೆ, ಅಷ್ಟು ಶ್ವೇತವರ್ಣವಾಗಿದೆ ಅಂತ. ಮತ್ತೆ ಇಲ್ಲೂ ಕೂಡ ಬೆಳದಿಂಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಚಂದ್ರ ಬೆಳದಿಂಗಳು ಇದೆಲ್ಲ ಒಂಥರ ಕವಿಗಳಿಗೆ ಹೇಳಿ ಮಾಡಿಸಿದಂತ ಪದ, ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಅದೇ ಇದೆ. ಸೊ ಅದೇ ವರ್ಣನೆ ಮಾಡ್ಬೇಕಲ್ಲ, ಹಾಗೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಹುಣ್ಣಿಮೆ ಬೆಳದಿಂಗಳಲ್ಲಿ ಮಿಂದಿದೆ, ಎಲ್ಲೆಲ್ಲಿಯೂ ನಿಶಬ್ದ, ಅಂದ್ರೆ ಫುಲ್ ಸೈಲೆಂಟ್. ಅಂತಂದ್ರೆ ಇವಾಗ ಕಾಡು, ರಾತ್ರಿ ಟೈಮ್ ಬಿಡಿ ಹುಳಗಳು ಜಿನಿ ಕೊಟ್ಟಿರ್ತವೆ, ಬಟ್ ಆಸ್ ಯೂಶುವಲ್ ಕಾಡು ಒಂದ್ ಸ್ವಲ್ಪ ನಿಶಬ್ದವಾಗಿರುತ್ತಲ್ಲ, ಆ ತರ ಅಂತ ತಗೊಳ್ಳೋದ. ಹೂವಿನ ಹೊದೆ ಬೆಳೆದ ಒಂದು ಹುತ್ತದೆಡೆ ಬ್ರಾಹ್ಮಣ ಕುಮಾರನು ಬಿದ್ದಿದ್ದಾನೆ. ಇಲ್ಲಿ ನಾವು ಹೊದೆ ಅನ್ನೋದನ್ನ ತತ್ಸಮ ತತ್ವ ರೂಪದಲ್ಲಿ ನೋಡೋದಾದ್ರೆ, ಹೊದೆ ಅಂದ್ರೆ ಪೊದೆ ಅಂತ ನಾವು ತಗೋಬಹುದು. ಅಂತಂದ್ರೆ ಇಲ್ಲಿ ಹೂವಿನ ಹೊದೆ ಬೆಳೆದ ಒಂದು ಹುತ್ತದೆಡೆ ಬ್ರಾಹ್ಮಣ ಕುಮಾರನು ಬಿದ್ದಿದ್ದಾನೆ ಅಂದ್ರೆ ಅವನು ಆಲ್ರೆಡಿ ಸತ್ತು ಬಿದ್ದಿದ್ದಾನೆ. ಎಲ್ಲಿ ಒಂದು ಹೂವಿನ ಪೊದೆ ಬೆಳೆದ ಹುತ್ತ, ಅಲ್ಲೇ ಹುತ್ತದಲ್ಲಿ, ಅಲ್ಲೇ ಪಕ್ಕದಲ್ಲಿ ಹೂವಿನ ಪೊದೆ ಬೆಳೆದಿದೆ, ಅಲ್ಲೇ ಆ ಬ್ರಾಹ್ಮಣ ಕುಮಾರನು ಸತ್ತು ಬಿದ್ದಿದ್ದಾನೆ. ಕಳೇಬರಕ್ಕೆ ಸಮೀಪದಲ್ಲಿ, ಕಳೇಬರ ಅಂತಂದ್ರೆ ಹೆಣ, ಕಳೇಬರಕ್ಕೆ ಸಮೀಪದಲ್ಲಿ ಛಾಯಾರೂಪಿ ಮೃತ್ಯು ನಿಂತಿರುವುದು ಕಂಡು ಬರುತ್ತದೆ. ಸೊ ಮೃತ್ಯು ಬಂದಿರುತ್ತಲ್ಲ ಮುದ್ದೆ, ಸೊ ಅದೇನೆ ಏನು, ಆ ಹೆಣದ ಸಮೀಪದಲ್ಲೇ ಮೃತ್ಯು ನಿಂತಿರುತ್ತದೆ. ಅಲ್ಲಿಗೆ ಅಣತಿ ದೂರದಲ್ಲಿಯೇ ಸಮಾಧಿ ಮಗ್ನನಾಗಿರುವ ಶಂಭೂಕ ಮಹರ್ಷಿಯ ಧ್ಯಾನ ಸ್ಥೀಮಿತವಾದ ಆಕೃತಿಯು ಇಂಗಿತವಾಗಿ ಕಂಡುಬರುತ್ತದೆ. ಅಂತಂದ್ರೆ ಅಲ್ಲಿಗೆ ಸ್ವಲ್ಪ ದೂರ ಅಲ್ಲೇನೆ ಸಮಾಧಿ ಮಗ್ನನಾಗಿರುವ ಅಂತಂದ್ರೆ ಇದ್ದೂ ಇಲ್ಲದಾಗಿರುವ, ಅಂದ್ರೆ ಅಷ್ಟು ಡೀಪ್ ತಪಸ್ ಮಾಡ್ತಾ ಇದ್ದಾರೆ ಯಾರು, ನಮ್ಮ ಶೂದ್ರ ತಪಸ್ವಿ ಶಂಭೂಕ ಮಹರ್ಷಿಯು. ಧ್ಯಾನ ಸ್ಥಿಮಿತವಾದ ಧ್ಯಾನ ಅಂತ ತಗೊಳ್ಳಿ. ಸ್ಥಿಮಿತ ಅಂತಂದ್ರೆ ಕಾನ್ಸಂಟ್ರೇಟೆಡ್, ಫುಲ್ಲು ಸ್ಥಿಮಿತವಾದ ಧ್ಯಾನ ಮಾಡ್ತಾ ಇದ್ದಾರೆ. ಆ ಆಕೃತಿ ಕಾಣಿಸ್ತಾ ಇದೆ ಅಂತಂದ್ರೆ ಈಗ ತಗೋಬಹುದು ನಾವು, ಒಬ್ಬ ಋಷಿ ತಪಸ್ ಮಾಡ್ತಾ ಇರ್ತಾನೆ, ಆ ತಪಸ್ ಮಾಡ್ತಾ ಇರ್ಬೇಕಾದ್ರೇನೆ ಅವನ ಆಕೃತಿ ಕಾಣುತ್ತೆ. ಅವನು ಕಾಣೋ ಮುಂಚೆ ಅವನ ಆಕೃತಿ, ಇವಾಗ ಸೈಡಲ್ಲಿ ಕೂತಿರ್ತಾನೆ, ಆ ಬೆಳಕಿಗೆ ಅವನ ನೆರಳು ಕಾಣಲ್ವಾ, ಆ ತರ. ನಾನು ಯಾಕೆ ಇಷ್ಟೊಂದು ಡೀಪ್ ಆಗಿ ಈ ತರ ವರ್ಣಿಸ್ತಾ ಇದ್ದೀನಿ ಅಂತಂದ್ರೆ, ನೀವು ಈ ಪಾಯಿಂಟನ್ನೆಲ್ಲ ಬರೀಬೇಕಾಗತ್ತೆ. ಫಸ್ಟ್ ಅವನಿಗೆ ಏನ್ ಕಾಣ್ತು, ಡೈರೆಕ್ಟ್ ಆಗಿ ನಾವು ಇವಾಗ ಕ್ವಶನ್ ಆನ್ಸರ್ ಬರೀಬೇಕಾದ್ರೂ ಡೈರೆಕ್ಟ್ ಆಗಿ ನಾವು ಈಗ ರಾಮ ಬಂದು ನಿಂತ್ಕೊಂಡು ಅವನಿಗೆ ಶಂಭೂಕ ಮಹರ್ಷಿ ಸಿಕ್ತ, ಕಣ್ಣಿಗೆ ಬಿದ್ದ, ನೋ ನೆವರ್, ಅದರ ಬರೆಯಕ್ಕೆ ಹೋಗ್ಬಾರ್ದು. ನೀವು ವರ್ಣನೆ ಮಾಡ್ಬೇಕು. ಇಲ್ಲಿ ಕವಿ ಹೇಗ್ ವರ್ಣನೆ ಮಾಡ್ತಾನೋ ಆಲ್ಮೋಸ್ಟ್ ನೀವು ಕವಿ ಲೆವೆಲ್ಗೆ ಹೇಳಿಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದೊಂದು ಪಾಯಿಂಟ್ ಅನ್ನು ಕೂಡ ಬಿಡದೆ ನೋಡ್ಕೊಳ್ಳಿ. ನಾನು ಅದಕ್ಕೇನೆ ಒತ್ತಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು, ಮತ್ತೆ ಅದನ್ನೇ ಹೇಳ್ಕೊತಾ ಹೋಗ್ತೀನಿ. ಮೇ ಬಿ ಟೈಮ್ ಕಿಲ್ ಆಗ್ಬೋದು. ಹೋಪ್ ಯು ಫೈಂಡ್ ಇಟ್ ಗುಡ್ ವೇ. ಓಕೆ, ಆಕೃತಿ ಇಂಗಿತವಾಗಿ ಕಂಡು ಬರುತ್ತದೆ. ಆತನ ಸುತ್ತಲೂ ಹುಳು ಬೆಳೆದಿದೆ. ಹುಳು ಅಂತಂದ್ರೆ ಪೊದೆಗಳು ಇದೆ. ಈಗ ಒಬ್ಬ ತಪಸ್ವಿ ಅಷ್ಟು ಧ್ಯಾನ ಸ್ಥಿಮಿತನಾಗಿ ಧ್ಯಾನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಸುತ್ತಮುತ್ತ ಏನ್ ನಡೀತಾ ಇದೆ, ಇಟ್ ಡಸಂಟ್ ಅವೇರ್ ಆಫ್ ದೋಸ್ ಆಲ್ ಥಿಂಗ್ಸ್ ಅಲ್ವಾ. ಪಕ್ಕದಲ್ಲಿ ಒಂದು ಹಾವು ಹರ್ಕೊಂಡು ಹೋಗಿರ್ಲಿ ಅಥವಾ ಅವನ ಮೈ ಮೇಲೆ ಹೋಗಿರ್ಲಿ, ಅವನು ಗಮನಿಸಿರಲ್ಲ. ಸೊ ಹಂಗಾಗಿ ಯಾರು ಏನೇ ಮಾಡಿದ್ರು ಗೊತ್ತಾಗ. ಈಗ ನಾವೇ ನೋಡಿರ್ಬೋದು ಭಕ್ತ ಪ್ರಹ್ಲಾದ ಮೂವಿಯಲ್ಲಿ ತಪಸ್ ಕೂತ್ಕೊಂಡಾಗ ರಾಜ್ಕುಮಾರ್ ಹೇಗೆ ಹಲವಾರು ಜನಗಳು ಬಂದು ಡಿಸ್ಟರ್ಬ್ ಮಾಡ್ತಾರಲ್ಲ, ಎನಿ ಮೂವೀಸ್ ನಾವು ನೋಡ್ಬೋದಲ್ಲ, ಆ ತರ. ಓಕೆನಾ? ಸೊ ಸ್ಮುಶ್ರುಮಯವಾದ ಮುಖವು ಜಟ ಸ್ರೋತಗಳು ಬಳ್ಳಿಗಳಲ್ಲಿ ಹೆಣೆಗೊಂಡಿವೆ. ಶುಶ್ರುಮಯವಾದ ಮುಖವು ಅಂತಂದ್ರೆ ಸ್ಮುಶ್ರು, ಸಾರಿ ಅದು ಪದ ಓದಕ್ ಬರ್ತಾ ಇಲ್ಲ ನಂಗೆ ಕರೆಕ್ಟಾಗಿ. ಸ್ಮುಶ್ರು ಅಂತಂದ್ರೆ
ಈ ಗಡ್ಡ ಮೀಸೆ ಅಂತ ತಗೊಳ್ಳಿ. ಸೊ ಗಡ್ಡ ಮೀಸೆಯಿಂದ ತುಂಬಿದಂತ ಮುಖವು ಜಟ ಸ್ರೋತಗಳು ಅಂತಂದ್ರೆ ಅವೇ ಜಟ ಬಿದ್ದಿವೆ. ಏನು ಅಷ್ಟೊಂದು ದೊಡ್ಡ ಗಡ್ಡ ಮೀಸೆ ಅವನಿಗೆ, ಯಾರು ಆ ಶೂದ್ರ ತಪಸ್ವಿಗೆ, ಬಳ್ಳಿಗಳಲ್ಲಿ ಹೆಣೆಗೊಂಡಿವೆ. ಅಂತಂದ್ರೆ ಹೇಗಾಗಿದೆ ಅಂತಂದ್ರೆ ಅವನ ಅಂತಂದ್ರೆ ಅವನ ಗಡ್ಡ ಮೀಸೆಗಳು ಹೇಗೆ ಯಾವ ರೇಂಜಿಗೆ ಬೆಳೆದಿದ್ದಾವೆ ಅಂತಂದ್ರೆ ಪಕ್ಕದಲ್ಲಿರೋ ಬಳ್ಳಿಗೂ ಸೇರಿ ಸಪ್ಕೊಂಡಿದ್ದಾವೆ. ಇಲ್ಲ ಅದೇ ವರ್ಣಿಸಿರೋದು ನೋಡಿ. ಸುಶ್ರಮಯವಾದ ಮುಖವು ಜಡ ಸ್ರೋತ್ರಗಳು ಬಳ್ಳಿಗಳ ಜೊತೆಯಲ್ಲಿ ಹೆಣೆಕೊಂಡಿದೆ, ಅದರ ಜೊತೆ ಹೆಣ್ಕೊಂಡಿದೆ. ಅರ್ಧ ಭಾಗದ ಮೇಯಿಗೆ ಉತ್ತವು ಬೆಳೆದಿದೆ. ಸೊ ಹಿಯರ್ ಇಟ್ ಕಮ್ಸ್. ಅಂದ್ರೆ ಎಷ್ಟು ಮಗ್ನನಾಗಿ ತಪಸ್ಸು ಮಾಡ್ತಾ ಇದ್ದ ಅಂತಂದ್ರೆ ಅವ್ನ್ ಕುಂತು 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 ಅರ್ಧ ಭಾಗ ಉತ್ತ ಬೆಳೆದು ಬಿಟ್ಟಿದೆ ಒಂದು. ನಾವೇನಾದ್ರೂ ಅಷ್ಟೊತ್ತು ಕಾಲು ಮಡ್ಚ್ ಕೂತ್ಕೊಂಡ್ರೆ ಹೋಯ್ತು, ಮುಗೀತು ನಮ್ ಕಾಲು. ಸೊ ಹಂಗೆ ಆ ಭವ್ಯ ದೃಶ್ಯವನ್ನ ಆವರಿಸಿ ಒಂದು ತೇಜಸ್ಸಿನ ಪರಿವೇಶವು ಕಂಗೊಳಿಸುತ್ತಿದೆ. ಅದೇ ಅಂತಂದ್ರೆ ಆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನನಗೆ ಈಗ ನೀವು ಓದ್ಬೇಕಾದ್ರೂ ಅಷ್ಟೇ ಅಥವಾ ಪಾಠ ಯಾರು ಮಾಡ್ತಿರ್ಬೇಕಾದ್ರೆ ಕೇಳಬೇಕಾದ್ರೂ ಅಷ್ಟೇ, ಯು ಶುಡ್ ಇಮ್ಯಾಜಿನ್ ದ ಥಿಂಗ್ಸ್ ದೆನ್ ಓನ್ಲಿ ಯು ಕೇಮ್ ಟು ನೋ ಅಂತಂದ್ರೆ ಅಲ್ಲಿ ಇಳಿದ ಮೇಲೆ ನಮಗೆ ಗೊತ್ತಾಗೋದು. ಸೊ ಇಮ್ಯಾಜಿನ್ ಮಾಡ್ಕೊತಾ ಹೋಗೋಣ. ಹೇಗೆ ಅಂತಂದ್ರೆ ಆ ಒಂದು ಭವ್ಯವಾದ ದೃಶ್ಯ ಅದನ್ನ ಅದನ್ನ ಆವರಿಸಿದೆ. ಆ ಬೆಳಕು ಬಿದ್ದು ಆ ಬೆಳಕು ಆ ನೆರಳು ಹೆಂಗ್ ಕಾಣ್ತಾ ಇದೆ ಅಂತಂದ್ರೆ, ಕೂತಿದ್ದಾನೆ ತಪಸ್ ಮಾಡ್ತಾ ತಪಸ್ವಿ, ಅವನ್ಗೆ ಅರ್ಧ ಉತ್ತ ಬೆಳ್ಕೊಂಡಿದೆ, ಇನ್ನ ಅರ್ಧ ಭಾಗ ಮಾತ್ರ ಕಾಣಿಸ್ತಾ ಇದೆ. ಅದರಲ್ಲೂ ಗಡ್ಡ ಮೀಸೆ ಮುಖ, ಅದು ಕೂಡ ಬಳ್ಳಿಂಗ ತಗೊಂಡಿದೆ. ಸೊ ಸಮೀಕ್ಷಿಸಿದರೆ ಮಾತ್ರವೇ ವೇದ್ಯವಾಗುವಷ್ಟು ಮಟ್ಟಿಗೆ ಪ್ರಕೃತಿ ಲೀನವಾಗಿ ಋಷ್ಯಾಕೃತಿ ಅಂತಂದ್ರೆ ಹತ್ರ ಸಮೀಕ್ಷಿಸಿದಂತಂದ್ರೆ ಹತ್ರ ಬಂದ್ರೆ ಮಾತ್ರ ವೇದ್ಯವಾಗುವುದು ಅಷ್ಟ. ಅಂದ್ರೆ ವೇದ್ಯ ಅಂತಂದ್ರೆ ಗೋಚರಿಸುವಷ್ಟು ಮಟ್ಟಿಗೆ ಪ್ರಕೃತಿಯಲ್ಲಿ ಲೀನವಾಗಿದೆ ಋಷ್ಯಾಕೃತಿ. ಆ ಋಷಿಯ ಆಕೃತಿ ಪ್ರಕೃತಿಯಲ್ಲಿ ಲೀನನಾಗ್ಬಿಟ್ಟಿದೆ ಅಂತಂದ್ರೆ ಆ ಪ್ರಕೃತಿ ಜೊತೆ ಅವನು ಒಬ್ಬ ಆ ತರ ಲೀನನಾಗ್ಬಿಟ್ಟಿದ್ದಾನೆ. ಇದ್ದಕ್ಕಿದ್ದ ಹಾಗೆ ವನದಲ್ಲಿ ಭಾವ ಸಂಚಾರವಾದಂತೆ ಎಲರು, ತೀಡಿ, ಹೂಬಳ್ಳಿ, ಒದೆ ಎಲ್ಲವೂ ತಲೆಯುಳುತ್ತವೆ. ಅಂತಂದ್ರೆ ಇದ್ದಕ್ಕಿದ್ದ ಹಾಗೆ ಅವಾಗ ಏನಾಗುತ್ತೆ ಅಂತಂದ್ರೆ ಒಂಥರ ಏನೋ ಫೀಲ್, ಆಹಾ ಅನ್ನೋ ಒಂದು ಫೀಲ್ ಬಂದಂಗೆ. ಎಲ್ಲರೂ ಅಂತಂದ್ರೆ ತಂಗಾಳಿ, ತೀಡಿ ಅಂತಂದ್ರೆ ಆ ಎಲ್ಲರನ್ನ ಒಂದು ತಂಗಾಳಿನ ತೀಡಿ ಹೇಗೆ ಹೂಬಳ್ಳಿ, ಒದೆ ಎಲ್ಲವೂ ತಲೆಯೋಲುತ್ತಿವೆ ಅಂತಂದ್ರೆ ಅಳ್ಳಾಡ್ತಿದೆ. ಇವಾಗ ಹೆಂಗೆ ಒಂದು ಪ್ರಕೃತಿ ಒಂದು ಇಂಪನ್ನ ಸೂಸ್ಬೇಕಾದ್ರೆ ಒಂಥರ ವಾವ್ ಅನ್ಸಂಗೆ ನಾವು ಪ್ರಕೃತಿಯಲ್ಲಿ ನಮ್ಗೆ ಅನ್ಸ್ಬೇಕಾದ್ರೆ ಒಂದು ತಣ್ಣನೆಯ ಗಾಳಿ ಬೀಸುತ್ತಲ್ಲ, ಹೂಬಳ್ಳಿ ಎಲ್ಲ ತಣ್ಣಗೆ ಬೀಸಿ ಒಂದು ತಂಗಾಳಿ ಬೀಸೋ ತರ. ಅದೇ ಜೋರಾಗಿ ಬೀಸಿದ್ರೆ ಬಿರುಗಾಳಿ. ಸೊ ಇಲ್ಲಿ ಬಿರುಗಾಳಿ ಅಲ್ಲ, ತಂಗಾಳಿ. ಅವನ ಒಂದು ಆ ಪ್ರೆಸೆನ್ಸ್ಗೆ, ಆ ಶಂಭೂಕನ ಪ್ರೆಸೆನ್ಸ್ಗೆ ಆಶ್ರಮದಲ್ಲಿ ಏನೋ ಒಂಥರ, ಈಗ ನಾವು ಯಾವ್ದೋ ಒಂದು ಟೆಂಪಲ್ ಹೋದ್ರೆ ನಮ್ಮ ಇನ್ನರ್ ಭಕ್ತಿಯಿಂದ ನಮ್ಗೊಂಥರ ಫೀಲ್ ಆಗಲ್ವಾ, ಏನೋ ಒಂಥರ ಸಮಾಧಾನ ಆಗೋದು. ಆ ತರ ಇಲ್ಲಿ ಆ ಭಾವನೆ ಸಿಗ್ತಾ ಇದೆ ಅಂತ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾರೆ. ಮೃತ್ಯುವು ಭಕ್ತಿಯಿಂದ ಬಾಗಿ ಕೈ ಮುಗಿಯುತ್ತದೆ. ಯಾರಿಗೆ? ಆ ಶಂಭೂಕ ಮಹರ್ಷಿಗೆ ಮೃತ್ಯು ಕೂಡ ಭಕ್ತಿಯಿಂದ ಬಾಗಿ ಕೈ ಮುಗಿಯುತ್ತದೆ. ಆ ದಿಕ್ಕಿನಿಂದಲೇ ಬ್ರಾಹ್ಮಣ ದ್ವಿತೀಯನಾಗಿ ಶ್ರೀರಾಮನು ಪ್ರವೇಶಿಸುತ್ತಾನೆ. ಅಂತಂದ್ರೆ ಆ ದಿಕ್ಕಿನಿಂದಲೇ ಅಂದ್ರೆ ಆವಾಗ್ಲೇ ಆ ಕಡೆಯಿಂದನೇ ನೆಕ್ಸ್ಟ್ ಬ್ರಾಹ್ಮಣ ದ್ವಿತೀಯನಾಗಿ ಅಂದ್ರೆ ಬ್ರಾಹ್ಮಣ ಮೊದಲು ನಂತರ ದ್ವಿತೀಯನಾಗಿ ರಾಮನು ಪ್ರವೇಶಿಸುತ್ತಾನೆ ಆಶ್ರಮಕ್ಕೆ. ಆತನ ವದನ ಭಾವದೀಪ್ತವಾಗಿದೆ. ತನ್ನಂತಾನೆ ಮಾತನಾಡಿಕೊಳ್ಳುವಂತೆ ಅಂದ್ರೆ ಆತನ ವದನ ಭಾವದೀಪ್ತವಾಗಿದೆ. ಆತನ ವದನ ಅಂತಂದ್ರೆ ಮುಖ. ಅವನ ಮುಖ ಏನೋ ಏನೋ ಒಂಥರ ಭಾವನೆಯಿಂದ ಕೂಡಿದೆ. ಅವಾಗ ತನ್ನಂದಕ್ಕೆ ತಾನೇ ಮಾತನಾಡಿಕೊಳ್ಳುವಂತೆ ಶ್ರೀರಾಮ ಏನ್ ಹೇಳ್ತಾನೆ? ಏನ್ ಶಾಂತಿ ನೆಲಸಿರ್ಪುದಿ ಚೆಲ್ವಿನೊಳ್ ಅನುಭವಮೇ ಪೇಳ್ವುದು ಇದು ಋಷಿಯ ಬೀಡೆಂದು ತಪೋ ಮಹಿಮೆ ಗೆಣೆಯುಂಟೆ. ಅಂತಂದ್ರೆ ರಸಾನುಭವ ಮಾಡುವವನಂತೆ ಧ್ಯಾನ ಭಂಗಿಯಿಂದ ನಿಲ್ಲುತ್ತಾನೆ. ಓಕೆ, ಏನ್ ಹೇಳ್ತಾನೆ ರಾಮ ಇಲ್ಲಿ? ಎಷ್ಟು ಶಾಂತಿ ನೆಲೆಸಿದೆ ಈ ಚೆಲುವಿನ ತಪದಲ್ಲಿ. ಆ ಅನುಭವಕ್ಕೆ ಬಂದ್ರೆ ಮಾತ್ರ ಅದು ನಾವು ಹೇಳೋಕ್ ಸಾಧ್ಯ, ಇದು ಋಷಿ, ಒಬ್ಬ ಒಳ್ಳೆ ಋಷಿ ಇದ್ದಾನೆ.
ಈಗ ಒಳ್ಳೆ ಋಷಿಗಳು ಸಾಧು ಸಂತರು ಎಲ್ಲ ಒಳ್ಳೆ ಪ್ಲೇಸ್ಗಳಿಗೆ ಹೋಗಿ ಕೂತ್ಕೊಂಡು ತಪಸ್ಸು ಮಾಡಲ್ವಾ. ಸೊ ಹಾಗೇನೆ ಅವನು ಕೂಡ ಋಷಿ, ಅಥವಾ ಆ ಋಷಿಗಳಿರೋಂಥ ಪ್ಲೇಸೇ ಗೊತ್ತಿಲ್ಲ, ಆ ಋಷಿಗಳಿರೋಂಥ ಪ್ಲೇಸೇ ಶಾಂತಿಯುತ ಅಂತ ಕೂಡಿರುತ್ತೋ, ಅಥವಾ ಶಾಂತಿಯಿಂದ ಇರೋ ಪ್ಲೇಸ್ಗಳನ್ನ ಋಷಿಗಳು ಹುಡುಕೊಂಡು ಹೋಗ್ತಾರೋ. ಬಟ್ ಋಷಿಗಳು ತಪಸ್ಸು ಮಾಡೋ ಕಡೆ ಶಾಂತಿ ಇರುತ್ತೆ, ಶಾಂತಿ ಇರೋ ಕಡೆ ಋಷಿಗಳ ತಪಸ್ಸು ಮಾಡ್ತಾ ಇದ್ದಾರೆ. ಸೊ ವಯಸ್ಸ ವರ್ಷ ಆ ತರ ತಗೋಬಹುದು. ಸೊ ಹಂಗೆ ಹೇಳ್ಬೋದು. ಸೊ ಅದೇ ಒಂದು ಫೀಲಿಂಗ್ ಅಲ್ಲಿ ರಾಮ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಇಷ್ಟು ಶಾಂತಿ ನೆಲೆಸಿದೆ, ಇಷ್ಟು ಚಂದದಿಂದ ಕೂಡಿದೆ ಈ ವನ ಅಂತಂದ್ರೆ ಇಲ್ಲಿ ಯಾರೊಬ್ಬ ಗ್ರೇಟ್ ತಪಸ್ವಿನೇ ಇದ್ದಾನೆ ಅಂತ ಅವ್ನು ಡಿಸೈಡ್ ಬಂದ್ಬಿಡ್ತಾನೆ ರಾಮ. ಸೊ ಅವನೇನಂತಾನೆ, ಋಷಭಿನೆಂದು ತಪೋ ಮಹಿಮೆಗೆ ಎಣೆಯುಂಟೆ, ಅವನ ತಪೋ ಮಹಿಮೆಗೆ ಎಣೆಯುಂಟೆ ಅಂದ್ರೆ ಹೇಳಕ್ಕಾಗತ್ತಾ, ಆ ತರ ರಸ ಅನುಭವ ಮಾಡುವಂತೆ ಧ್ಯಾನ ಭಂಗಿಯಿಂದ ನನ್ಗತ್ತಾನೆ ಅಂತಂದ್ರೆ ಆ ರಸವನ್ನು ಅನುಭವ ಮಾಡುವಂತೆ. ರಸ ಅಂದ್ರೆ ಇಲ್ಲಿ ಏನಂತಂದ್ರೆ ಒಂದು ನವರಸಗಳು ಅಂತ ನಾವು ಮಾತಾಡ್ತೀವಲ್ಲ, ಏನೇನಿದೆ ರಸ, ಹಾಸ್ಯರಸ, ಕೋಪ ರಸ, ಏನೇನೋ ಇದೆಯಲ್ಲ, ಹಂಗೆ ಇಲ್ಲಿ ಏನು, ಇಲ್ಲಿ ಯಾವ ರಸ, ಶೃಂಗಾರ ರಸ ಅಂತ ಕರಿಬಹುದು ಬೇಕಾದ್ರೆ ಇದನ್ನ. ಶೃಂಗಾರ ರಸ ಅಂತ ಲೈಕ್ ಅಂದ್ರೆ ಬೇರೆ ಬೇರೆ ರೀತಿಯ ಶೃಂಗಾರ ರಸಗಳಿರ್ತದೆ. ಅದರಲ್ಲಿ ಇದು ಲೈಕ್ ಹೆಂಗೆ ಅಂತಂದ್ರೆ ಆ ಪ್ರಕೃತಿಯನ್ನ ಸವಿಯುವುದು, ಅದು ಆ ಶೃಂಗಾರ ರಸ. ಓಕೆ, ನೆಕ್ಸ್ಟ್ ಆಗ ಬ್ರಾಹ್ಮಣ ಸ್ವಗತ, ತನ್ನಂಗೆ ತಾನೇ ಬ್ರಾಹ್ಮಣ ಹೇಳ್ಕೊತಾನೆ. ಸೋಜಿಗ ಮಿರ್ಪುದಿ ರಾಜೇಂದ್ರ ನೀ ತೆರಂ ಅಂತಂದ್ರೆ ಏನೋ ಆಶ್ಚರ್ಯಕರ ತರ ಇದೆಯಲ್ಲ ಈ ರಾಜನ ಒಂದು ತೆರಂ ಅಂತಂದ್ರೆ ರೀತಿ. ಅರಮನೆಯೊಳಿರ್ಪೀತಂಗೆ ಗಿರಿವನ ಪ್ರಕೃತಿಯನೇ, ಅದೇನ್ ಪ್ರೇಮವೋ ಅದೇನ್ ಮೋಹವೋ ಅಂತಂದ್ರೆ ಅರಮನೆಯಲ್ಲಿರೋಂಥ ಈ ರಾಜನಿಗೆ ಕಾಡು ಅಂದ್ರೆ ಅದೇನ್ ಪ್ರೇಮವೋ ಏನ್ ಮೋಹವೋ ಅನ್ನೋ, ಹೌದಲ್ವಾ. ಯಾರೇ ಎಷ್ಟೇ ರಿಚ್ಚಿದ್ರು ಅವನ್ ಎಂತವನೇ ಆಗಿದ್ರು ಒಂದು ಕ್ಷಣ ಒಂದು ಪ್ರಕೃತಿಯಲ್ಲಿ ಬಂದು ನಿಂತಾಗ ಆಗುವಂತ ಅನುಭವನೇ ಬೇರೆ. ಅದು ಈ ಬ್ರಾಹ್ಮಣನ್ಗೆ ಎಲ್ಲಿ ಗೊತ್ತು, ಇಲ್ಲಿ ಬರುವಂತ ಬ್ರಾಹ್ಮಣನ್ಗೆ ಏನ್ ಗೊತ್ತು ಅಲ್ವಾ. ಓಕೆ, ಸೀತೆಯನ್ ಅರಣ್ಯಕ್ಕೆ ವಿಸರ್ಜಿಸಿದಾತಂಗೆ ಅರಣ್ಯವೇ ಸೀತೆ ಆಗಿರ್ಪಳ್. ತನ್ನ ಮತ್ತೆ ಸೀತೆನ ಹೊಡೆದ ರಾಮಂಗೆ, ಮತ್ತೆ ಹೇಗೆ ಸೀತೆ ತಂದ ಮೊದ್ಲೇ ಸೀತೆನ ಉತ್ತರಾಖಂಡದಲ್ಲಿ ರಾಮ ಮತ್ತೆ ಕಾಡ್ಗಟ್ಬಿಟ್ಟು ಕೂತವನೆ, ಅವಳದೇ ಚಿಂತೆಲವನೇ ರಾಮ. ನಿನ್ನೇನಾದ್ರು ಮುಂದೆ ನೋಡೋಣ ಬಾಯ್ಬಿಟ್ಟು ಏನಾದ್ರು ಹೇಳ್ತಾರ ಬ್ರಾಹ್ಮಣ ರಾಮನ್ಗೆ ಅಂತ ಇಲ್ಲಿ. ಸೊ ಇವಾಗ ಏನ್ ಹೇಳ್ತಾ ಇದ್ದಾನೆ ಬ್ರಾಹ್ಮಣ, ಏನ್ ನೆನ್ಸ್ಕೊತಾ ಇದ್ದಾನೆ ತನಗ್ ತಾನೆ, ಸೀತೆನ ಅರಣ್ಯಕ್ಕೆ ವಿಸರ್ಜಿಸಿದವನ್ಗೆ ಆ ಅರಣ್ಯನೇ ಸೀತೆಯಾಗಿ ಕಾಣಿಸ್ಬಿಡ್ತಾ ಹೆಂಗೆ, ವಾಟ್ ಅ ಕಂಪ್ಯಾರಿಸನ್ ಅಲ್ಲ. ಅವಾಗ ಶ್ರೀರಾಮ ಬ್ರಾಹ್ಮಣಿಗೆ ಹೇಳ್ತಾನೆ, ತೋರಿಂ ಆ ತಾಣಮಂ, ಎಲ್ಲಿ ತೋರಿಸಿ ಆ ಜಾಗನ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ, ಬಾ ಪ್ರಭು ತೋರ್ದಪ್ಪೇನ್, ನಡಿ ಮಗ ತೋರ್ತೀನಿ ಅಂತ ಅವನು. ಓಕೆ, ಮುಂದೆ ನಡೆದು ನೋಡಲ್ಲಿ ಕೌಶಲೇಶ್ವರ ಕಡೆದಿರ್ಪುದೆನ್ನ ಕುಲಗೋಪುರ ಕುಲಶಮಣಿ. ಏನಂತಾರೆ ರೈಮಿಂಗ್ಸ್, ನೋಡಲ್ಲಿ ಕೌಶಲೇಶ್ವರ ಕಡೆದಿರ್ಪುದೆನ್ನ ಕುಲಗೋಪುರ ಕುಶಲಮಣಿ ಅಂತಂದ್ರೆ ಕೌಶಲೇಶ್ವರ ಅಂತಂದ್ರೆ ಕೌಸಲ್ಯ ಮಗ ಕೌಶಲೇಶ್ವರ ರಾಮ. ಓಕೆ, ಕೆಡೆದಿರ್ಪುದೆನ್ನ ಅಂತಂದ್ರೆ ಕೆಡ್ದೋಗೈತೆ, ಕೆಡ್ದು ಬಿದ್ದೋಗೈತೆ ನನ್ನ ಕುಲಗೋಪುರದ ಕುಲಶಮಣಿ ಅಂತಂದ್ರೆ ಅವನ ಕುಲಗೋಪುರದ ಅಂತಂದ್ರೆ ಅವನ ಮಗ ಸತ್ಯದನ್ನ ಮೊದಲು ಇಲ್ಲಿ ಬ್ರಾಹ್ಮಣ ತೋರಿಸ್ತಾನೆ. ಓಕೆನಾ, ಮುಂದೆ ನುಗ್ಗಿ ರಕ್ಷಿಸೈ ನನ್ನೀ ಕಣ್ಮನಿಯಂ ಅಂತಂದ್ರೆ ಅವನ್ನ ಕಾಪಾಡು, ನನ್ನ ಕಣ್ಮನಿ ನನ್ನ ಮಗ, ಅವನ್ನ ಕಾಪಾಡು. ಶವದೆಡೆ ಕುಸಿಯುತ್ತಾನೆ, ಅವನ ಮಗನ ಶವ ಇರೋ ಕಡೆ ಕುಸಿದು ಬೀಳ್ತಾನೆ. ಆಗ ಶ್ರೀರಾಮನ ಹೇಳ್ತಾನೆ, ಪ್ರಯತ್ನಿಸಿದರೂ ಸಾಧ್ಯವಾಗದೆ ಅಸ್ಥಿರನಾಗಿ ಕಣ್ತೊಯ್ದು ಸ್ವಗತ ಅಂತಂದ್ರೆ ಪ್ರಯತ್ನಿಸಿದರೂ ಸಾಧ್ಯವಾಗದೆ ಅಸ್ಥಿರನಾಗಿ, ಅಸ್ಥಿರ ಅಂತಂದ್ರೆ ಆ ಕಡೆ ಈ ಕಡೆ ಓಡಾಡೋದು, ಸ್ಥಿರ ಅಂತಂದ್ರೆ ನಿಶ್ಚಲವಾಗಿ ನಿಲ್ಲೋದು. ಅಂದ್ರೆ ಏನೋ ಮೇ ಬಿ ಟ್ರೈ ಮಾಡ್ದ ಅನ್ಸುತ್ತೆ ರಾಮ, ಏನೋ ಆಗ್ಲಿಲ್ಲ. ಆಮೇಲೆ ಕಣ್ ತೊಯ್ದು ಅಂತಂದ್ರೆ ಕಣ್ಣೀರು, ತೊಯ್ದು ಅಂತಂದ್ರೆ ಕಣ್ಣೀರು ಬರುವುದು. ಸ್ವಗತ ಹೇಳ್ಕೊತಾರಂತೆ. ಸ್ಥಿತಪ್ರಜ್ಞಂಗುಂ ಅಧೈರ್ಯಮನೊಡ ಚೂದಿ ಪುತ್ರ ಶೋಕದ ದೃಶ್ಯ ಮೇಗಳು ಅಂತಂದ್ರೆ ಎಂಥ ಗಟ್ಟಿ ಮನುಷ್ಯನ್ಗಾದ್ರು, ಎಂಥ ಸ್ಥಿತಪ್ರಜ್ಞೆ ಉಳ್ಳವನ್ಗಾದ್ರು ಅಧೈರ್ಯ ಅಂತಂದ್ರೆ ಏನೋ ಕಳ್ಕೊಬಿಟ್ಟೆ, ಎಂಥ ಧೈರ್ಯವಂತನ್ಗೂ ಹೆದರಿಕೆ ಆಗ್ಬಿಡುತ್ತೆ. ಏನು ಆ ಪುತ್ರ ಶೋಕ, ಹೌದಲ್ವಾ. ಈಗ ಒಬ್ಬ ತಂದೆ ಎಷ್ಟೇ ಗಟ್ಟಿಯಾಗಿರ್ಲಿ, ಆದ್ರೆ ತನ್ನ ಮಗಳಿಗೆ ಏನಾದ್ರು ಆದ್ರೆ ಅವನ್ ಭಯ ಪಡ್ತಾನಲ್ವಾ. ಸೊ ಅದೇ ಇಲ್ಲಿ ಹೇಳಿರೋದು ರಾಮ. ನನ್ನಗಳಿಗೆಂದು ಎದೆ ಬಿರಿಯನ್ ಪಳಯಿಸಿದನ ಅಂತಂದ್ರೆ ನನ್ನಗಳಿಗೆಂದು ನನ್ನಯ್ಯನಂ
ಬಗೆಗೆ ತರ್ಪದಿ ಮುದುಕ ತಂದೆ ಏನ್ ಮಾಯೆ ಅಂತಂದ್ರೆ ಅವನ್ ತಂದೆ ನೆನ್ಸ್ಕೋತಾನೆ ಇವಾಗ ರಾಮ. ಏನಾಯ್ತು ಮುಂದೆ ಹಿಂದೆ ಎಲ್ಲ 14 ವರ್ಷ ಕಾಡ್ಬೋದಾಗ ಏನಾಗಿತ್ತು, ದೂರ ಆದಾಗ ತನ್ನ ತಂದೆಯಿಂದ ದಶರಥನಿಂದ ರಾಮ ದೂರ ಆದಾಗ ಹೆಂಗಾಯ್ತು ಅದನ್ನೆಲ್ಲ ನೆನ್ಸ್ಕೋತಾನೆ. ಅಮೃತ ಸಾಕ್ಷಾತ್ಕಾರ ಮಾದರ್ಗಂ ಅಂತಂದ್ರೆ ಸಾಕ್ಷಾತ್ಕಾರ ಮಾದರ್ಗಂ ಅಂತಂದ್ರೆ ಜ್ಞಾನಿಗಳು ಅಂತ. ಮಾದರ್ಗಂ ಅಂತಂದ್ರೆ ಜ್ಞಾನಿಗಳು. ಅಮೃತ ಸಾಕ್ಷಾತ್ಕಾರ ಆದವ್ರಿಗೂ ಅಂತಂದ್ರೆ ಜ್ಞಾನಿಗಳಿಗೂ ಮೃತ್ಯು ಸಂಕಟಕರ. ಹೌದಲ್ವಾ, ಎಂದವ್ರಿಗೆ ಆದ್ರೂ ಸಾವು ಬಂದೇ ಬರುತ್ತೆ. ನಾಟಕದ ನಿಜವನರಿತು ನೇಪಥ್ಯಮಂ ಪೊಕ್ಕ ಮೇಳಲ್ತೆ ಅಂತಂದ್ರೆ ನೇಪಥ್ಯ ಅಂತಂದ್ರೆ ಇಲ್ಲಿ ತೆರೆಯ ಹಿಂದೆ. ನಮ್ಗದ್ ಗೊತ್ತು, ನಾವು ಒಂದು ತೆರೆ ಮೇಲೆ ನಾವೀಗ ಆಡ್ತಾ ಇದೀವಿ, ಆದ್ರೆ ತೆರೆ ಹಿಂದೆ ನಾವು ಯೋಚನೆ ಮಾಡಿದ್ರೆ ಯಾವತ್ತಿದ್ರೂ ಒಂದಿನ ಸಾವು ಬಂದೇ ಬರುತ್ತೆ ಅಂತ ನಮಗ್ ಗೊತ್ತೇ ಗೊತ್ತು. ಅದನ್ನೇ ರಾಮ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅವಾಗ ರಾಮ ಬ್ರಾಹ್ಮಣನ ಬಳಿಗೆ ಅಂದ್ರೆ ರಾಮ ಬ್ರಾಹ್ಮಣನ ಬಳಿ ಬಂದು ರೋಧಿಸದಿರ್ ಅಬೋಧನುಲ್ ವೇದವೆತ್ತ ನಡೆದೊಂದ ಧರ್ಮಮಂ ಪರಿಹರಿಸಲೊಡಂ ಅಮೃತ ನುಕ್ಕುಂ ನಿನ್ನಿ ಚಿರಂಜೀವಿ ಅಂತಂದ್ರೆ ಅಳಬಡಪ್ಪ. ವೇದವೆತ್ತ ಅಂತಂದ್ರೆ ಬ್ರಾಹ್ಮಣ ಅಂತ, ಅಂದ್ರೆ ವೇದವನ್ನು ಎತ್ತವನು ಬ್ರಾಹ್ಮಣ, ಆತರ ತಗೊಳ್ಳಿ. ರೋಧಿಸದಿರ್ ಅಬೋಧನಲ್ ವೇದವೆತ್ತ ಅಂತಂದ್ರೆ ಅಳಬಡಪ್ಪ. ಅಬೋಧನಲ್ ಅಂತಂದ್ರೆ ಅಬೋಧ ಅಂತಂದ್ರೆ ಭೂಮಿ, ಅಬೋಧನಲ್ ಅಂತಂದ್ರೆ ಭೂಮಿಯನ್ನ ಆಳುವವನು ಯಾರು, ಬ್ರಾಹ್ಮಣ. ವೇದವೆತ್ತ ಅಂದ್ರೆ ವೇದವನ್ನು ಎತ್ತವನು ಬ್ರಾಹ್ಮಣ, ಅದು ಅಷ್ಟೇ, ಅವನು ಬ್ರಾಹ್ಮಣ. ನಡೆದೊಂದು ಅಧರ್ಮಂ ಪರಿಹರಿಸಲೊಡ ಅಮೃತವನ್ನಕ್ಕೂ ನಿನ್ನಿ ಚಿರಂಜೀವಿ ಅಂದ್ರೆ ಯಾವುದೋ ಒಂದು ಅಧರ್ಮ ನಡೆದಿದೆ ಅಂದಲ್ಲ, ಅದನ್ನ ಪರಿಹರಿಸಿದ್ರೆ ಅಮೃತವನ್ನ ಕುಡಿದು ಬಂದವನಂತೆ ಬರುತ್ತಾನೆ ನಿನ್ನ ಈ ಚಿರಂಜೀವಿ ಅಂತ ರಾಮ ಹೇಳ್ತಾನೆ. ಅವಾಗ ಬ್ರಾಹ್ಮಣ ಉನ್ನತ ಹರ್ಷದಿಂದ ಮೇಲೆದ್ದು ಕೂಸಿದು ಬಿದ್ದಿರ್ತಾನಲ್ಲ ಮಗನ ಶವದ ಮುಂದೆ, ಏನ್ ಬದುಕ್ಬಿಡ್ತಾನೆ ಮಗ ಆಗಿರೋ ಅಧರ್ಮನ ಸರಿ ಮಾಡಿದ್ರೆ ಅಂತ ಹೇಳಿದ ತಕ್ಷಣ ಬ್ರಾಹ್ಮಣ ವರ್ಷದಿಂದ ಎದ್ದು ಅಮೃತ ಮುಕ್ಕುಂ ನಿನ್ನಿ ಚಿರಂಜೀವಿ ಸತ್ಯವಾಕ್ ನೀನು ಇಕ್ಷ್ವಾಕು ಕುಲಕೇಂದ್ರ ಅಂತಂದ್ರೆ ಹೌದಾ, ಅಮೃತವನ್ನ ಕುಡಿತಾನ ನನ್ನ ಮಗ, ಓಕೆ ನನ್ನಿ ಚಿರಂಜೀವಿ ಸತ್ಯ ಇಕ್ಷ್ವಾಕು ಅಂತಂದ್ರೆ ರಾಮನ ಕುಲ ಇಕ್ಷ್ವಾಕು ಕುಲವೇಂದ್ರ, ಹೌದಾ. ಎನ್ನ ಕಂದ ಚಿರಂಜೀವಿ ಇನ್ನು ಬದುಕೇ ಇಲ್ಲ. ಆಗ್ಲೇ ರಾಮ ಹೇಳಿದ ತಕ್ಷಣ ಮುಗೀತು, ಫೈನಲ್ ಆರ್ಡ್ರ್, ಅದು ರಾಷ್ಟ್ರಪತಿಗಳ ಆರ್ಡ್ರ್ ಮುಗೀತು. ಸೊ ಹಂಗೆ ಪರಿಹರಿಸ ಅಧರ್ಮಾಚಾರ್ಯಂ ಶೀಘ್ರದಿಂ ಆಯ್ತಲ್ಲ, ಮುಗೀತು ರಾಮ, ನನ್ ಮಗ ಬದುಕ್ತಾ ನಡಿ ಹೊಡೆದಾಕೀಗ ಅಧರ್ಮಿಯನ್ನ ಅಂತ. ಅವಾಗ ಶ್ರೀರಾಮ ಕೈ ಮುಗಿದು ನಿಂತಿದ್ದ ಮೃತ್ಯು ದೇವತೆಯನ್ನು ಪ್ರಸನ್ನ ದೃಷ್ಟಿಯಿಂದ ನೋಡುತ್ತಾ, ಅಂದ್ರೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇವರಿಬ್ರು ಈ ತರ ಮಾತಾಡ್ತಿರ್ಬೇಕಾದ್ರೆ ರಾಮ ಮತ್ತು ಬ್ರಾಹ್ಮಣ, ಮೃತ್ಯು ದೇವತೆ ಮೇಲೆ ಇನ್ನೂ ಕೈ ಮುಖಂಡೇ ನಿಂತಿದ್ರು ಅನ್ಸುತ್ತೆ. ಸೊ ಅವಾಗ ಒಂದು ಪ್ರಸನ್ನ ದೃಷ್ಟಿಯಿಂದ ನೋಡುತ್ತಾ ಮುಗುಳ್ಗೆ ಬೆರೆಸಿ ಅಂತಂದ್ರೆ ಒಂದು ಮುಗುಳ್ನಕ್ಕಿ. ಉಪವಾಸಮಾಚರಿಸುತ್ತಿರ್ಪೆಯೇನ್ ಅಂತಂದ್ರೆ ಏನೋ ಉಪವಾಸ ಏನಾದ್ರು ಮಾಡ್ತಿದೀಯಾ ನೀನು ಅಂತ ಮೃತ್ಯುನ್ ಕೇಳೋದು. ಇವಾಗ ಮೃತ್ಯುಂಜಯ ರಾಮಂದು ಸಂಭಾಷಣೆ. ಆವಾಗ ಮೃತ್ಯು ಹಸನ್ಮುಖಿಯಾಗಿ ತಪಂಗಯಿ ತಿರ್ಪೇನ್ ಅಂತಂದ್ರೆ ತಪಾಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೃತ್ಯುನು ಕೂಡ. ಅವಾಗ ರಾಮ ವಿನೋದದಿಂದ ಕಾಮಿಡಿಯಿಂದ ಆರ ಅಮಂಗಳದ ಅದಾವ ಸಿದ್ಧಿಗೋ ಅಂದ್ರೆ ತಪಸ್ ಮಾಡ್ತಾ ಇತ್ತಲ್ಲ, ಇಲ್ಲಿ ನೋಡಿ ಕುವೆಂಪು ಏನು ಸರ್ಕ್ಯಾಸ್ಟಿಕ್ ಕಾಮಿಡಿ ತಂದಿದ್ದಾರೆ ಅಂತಂದ್ರೆ ಮೃತ್ಯು ಅಲ್ವಾ, ಮೃತ್ಯು ತಪಸ್ ಮಾಡಿದ್ರು ತಪ್ಪೇ ಅಲ್ವಾ. ಏನಂತವ್ರೆ ರಾಮ ಅಲ್ಲಿ, ಯಾರ ಅಂದ್ರೆ ಸಾವು ಅಂದ್ರೆ ಕೆಟ್ಟದೇ ಅಲ್ವಾ, ಯಾರಿಗೆ ಸಾವು, ಯಾರ ಅಮಂಗಳದ ಸುದ್ದಿಗೆ ಅದ್ ಏನ್ ಸಿದ್ಧತೆ ಮಾಡ್ಕೋತಿದ್ಯೋ ಅಂತ. ಅವಾಗ ಮೃತ್ಯು ಹೇಳುತ್ತೆ ದೈತ್ಯವೈರಿಯ ಧರ್ಮಸಿದ್ಧಿಗೆ ಅಂದ್ರೆ ದೈತ್ಯವೈರಿಯ ಧರ್ಮಸಿದ್ಧಿಗೆ. ದೈತ್ಯವೈರಿ ಯಾರು? ದೈತ್ಯವೈರಿ ರಾಮ. ದೈತ್ಯ ಅಂದ್ರೆ ರಾಕ್ಷಸ ಇಲ್ಲಿ ರಾವಣ ಅಂತ ತಗೊಳ್ಳಿ. ರಾವಣನ ವೈರಿ ಯಾರು? ರಾಮನ ಧರ್ಮಸಿದ್ಧಿಗೆ. ಹೌದಾ. ಅವಾಗ ರಾಮ ಕೇಳ್ತಾನೆ ಅನೇಕ ವಂದನಗಳು ನಿನಗೆ, ಹೌದಲ್ವಾ, ವಂದನೆಗಳನ್ನ ಸಲ್ಲಿಸಲೇಬೇಕು. ಮೃತ್ಯು ಹೇಳುತ್ತೆ ಧನ್ಯಳೇನ್ ಅಂದ್ರೆ ಧನ್ಯಳಾದೆ ನಾನು. ಅವಾಗ ಬ್ರಾಹ್ಮಣ ಆರುಣನೆ ಸಂವಾದ ಮೀ ಆಕಾಶವರ್ಣಂಗೆ ಅಂತಂದ್ರೆ ಆಕಾಶವರ್ಣ ಅಂತಂದ್ರೆ ನೀಲಿ ಬಣ್ಣ. ಯಾರು? ರಾಮ. ಅಂದ್ರೆ ಗೊತ್ತಾಯ್ತಿಲ್ಲ, ಯಾರೋ ಆ ಬ್ರಾಹ್ಮಣಂಗೆ ಮೃತ್ಯು ದೇವತೆ ಕಾಣಿಸ್ತಾ ಇಲ್ಲ, ಹಂಗಾಗಿ
ಯಾರೊಡನೆ ಸಂವಾದ ಮಾಡ್ತಾ ಇದ್ದಾನೆ ರಾಮ ಅಂತ ಕೇಳ್ತಾನೆ. ಅವಾಗ ಶ್ರೀರಾಮ, ದ್ವಿಜೋತ್ತಮ ನೀಂ ಪೇಳ್ದ ಅನಾಧಿಕಾರಿ ಆ ಶೂದ್ರನ್ ತಪಮಿರ್ಪ ತಾಣಮಂ ತೋರ್ಪುದೇ ತಡ ಅಂತಂದ್ರೆ, ದ್ವಿಜೋತ್ತಮ ನೀಂ ಪೇಳ್ದ ಅನಾಧಿಕಾರಿ ಅಂದ್ರೆ ಅಧಿಕಾರ ಇಲ್ಲದವನು. ಅನಾಧಿಕಾರಿ ಅಂತಂದ್ರೆ ಇಲ್ಲಿ ಅಧಿಕಾರ ಇಲ್ಲದವನು. ಯಾರು ಅಧಿಕಾರ ಇಲ್ಲದವನು? ತಪಸ್ಸು ಮಾಡೋದಕ್ಕೆ ಏನಕ್ಕೆ ಅಧಿಕಾರ ಇಲ್ಲ? ತಪಸ್ಸು ಮಾಡೋದಕ್ಕೆ. ಅದು ಯಾರು? ಆ ಶೂದ್ರ. ಆ ಶೂದ್ರ ಯಾರು? ಅಲ್ಲಿ ಕೂತಿರುವಂತ ಶಂಭುಕ ತಪಸ್ವಿ. ಆ ಶೂದ್ರನ್ ತಪಮಿರ್ಪ ತಾಣಮಂ ತೋರ್ಪುದೇ ತಡಂ, ನಡಿ ನೀ ತೋರ್ಪುದೇ ತಡಂ ಅಂದ್ರೆ ನಡಿ, ನೀನ್ ಲೇಟ್ ಮಾಡ್ತಾ ಇದೀಯ, ನಡಿ ತೋರ್ಸೋ ತಾಣನ ಅಂತ ಕೇಳ್ತಾನೆ. ಆಗ ಬ್ರಾಹ್ಮಣ ಕೈದೋರಿ, ಅದೇ ನೋಡ ವಲ್ಮೀಕದೆಡೆ. ವಲ್ಮೀಕ ಅಂತಂದ್ರೆ ಹುತ್ತ ಅಂತ, ಹುತ್ತ. ಅವಾಗ ಶ್ರೀರಾಮ ಸ್ವಗತ ತಾನೇ ಹೇಳ್ಕೊತಾನೆ. ಯಾರು? ಶ್ರೀರಾಮ. ಏನ್ ಜಿಹ್ವೆ ಈ ಪಾರ್ವನದು. ಜಿಹ್ವೆ ಅಂದ್ರೆ ನಾಲಿಗೆ. ಮಾತು ಮಾತಿನೊಳಗೆನ್ನ ಮರ್ಮಮಂ ಚುಚ್ಚುವನ್. ವಲ್ಮೀಕವೆಂಬ ಪದವನಾಲಿಸದೆನಗೆ ಸೀತೆಯಂ ಸಲಹುತಿರ್ಪ ಮಹಾಕವೀಶ್ವರ ನೆನೆಹು ಮೊಳೆತು. ಹಂಗೆ ನಮ್ ಬ್ರಾಹ್ಮಣ ರಾಮಂಗೆ ಬೇಕು ಬೇಕು ಅಂತ ಚುಚ್ಚುತ್ತವನೆ. ವಲ್ಮೀಕ ಅಂದ್ರೆ ಉತ್ತ ಅಂತ. ಉತ್ತ ವಲ್ಮೀಕ ಅಂದ್ರೆ ಈಗ ರಾಮಂಗೆ ವಾಲ್ಮೀಕಿ ನೆನಪಾಗ್ತಾರೆ. ಯಾಕೆ? ವಾಲ್ಮೀಕಿನೇ ಯಾರು? ಸೀತೆಗೆ ಫಾರ್ ಸಮ್ ಟೈಮ್ ರಾಮಾಯಣ ಓದಿರೋರಿಗೆ ಅಥವಾ ರಾಮಾಯಣ ಗೊತ್ತಿರೋರಿಗೆ ಇದು ಗೊತ್ತಿರುತ್ತೆ. ಸಮ್ ಟೈಮ್ ಆಶ್ರಯ ಕೊಟ್ಟಿರ್ತಾರೆ. ಯಾರು? ವಾಲ್ಮೀಕಿ ಕವಿಗಳು. ಸೊ ಆ ಕವೀಶ್ವರ ನೆನೆಹು ಮೊಳೆತು ಏಕೋ ಉಕ್ಕು ತಿರುಪುದು ಮನಕ್ಕೆ ದಿವ್ಯ ದುಃಖ ಅಂದ್ರೆ ಆ ಕವಿಯನ್ನ ನೆನೆದು ಆ ಮತ್ತೆ ಸೀತೆ, ಕವಿ ಬ್ಯಾಕ್ಗ್ರೌಂಡ್ ಇಂದ ಸೀತೆ ನೆನೆದು, ಸೀತೆ ಬ್ಯಾಕ್ಗ್ರೌಂಡ್ ಇಂದ ಸೀತೆಗೆ ರಾಮ ಏನೇನ್ ಮಾಡಿದ್ದ, ಏನೇನಾಯ್ತು 14 ವರ್ಷ ವನವಾಸ, ಅದನ್ನೆಲ್ಲ ನೆನೆದು ದಿವ್ಯ ದುಃಖ ಅಂತಂದ್ರೆ ತಡೆಯಲಾರದಷ್ಟು ದುಃಖ ಉಕ್ಕಿ ಬರ್ತಾ ಇದೆ. ಆ ಕವಿ ಖುಷಿಯಮಿ ಶಂಭೂಕನುಲೆ ಶೂದ್ರ ನೈಸೆ ಅಂತಂದ್ರೆ ಆ ಕವಿನೂ ಕೂಡ ಶೂದ್ರ, ಈ ಶಂಭೂಕನು ಶೂದ್ರವಲ್ವಾ. ಶಂಭೂಕನ್ ಒಲೆ ಅಂತಂದ್ರೆ ಅಂತೆ ಅಂತ. ಹಳೆ ಕನ್ನಡದಲ್ಲಿ ಒಲೆ ಅಂತಂದ್ರೆ ಅಂತೆ ಅಂತ. ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ, ವ್ಯಾಧ ವೃತ್ತಿಯೊಳಿರ್ದವ ಉಗ್ರ ತಪದಿಂ ಮಹರ್ಷಿತ್ವ ನೈಸೆ ಅಂತಂದ್ರೆ ವ್ಯಾಧ ವೃತ್ತಿ ಅಂತಂದ್ರೆ ಇಲ್ಲಿ ಬೇಟೆಗಾರ ಅಂತ. ಬೇಟೆಗಾರನ ವೃತ್ತಿಯಲ್ಲಿದ್ದಂತ ಯಾರು? ವಾಲ್ಮೀಕಿ. ಅವನ ಮಹಾ ತಪಸ್ಸಿನಿಂದ ಏನಾಗ್ತಾನೆ? ಮಹರ್ಷಿ ತನಕ್ಕೇರಿದನು. ಐಸೆ ಅಂತಂದ್ರೆ ಹೌದಲ್ಲವೇ. ಮಹರ್ಷಿ ತನಕ್ಕೇರಿದ ನೈಸೆ ಅಂತಂದ್ರೆ ಹೌದಲ್ವೇ ಅಂತ ಆತರ ತಗೊಳ್ಳಿ. ತಪೋ ಮಹಿಮೆಗೆಣೆಯುಂಟೆ. ರಾಮ ಕಂಟಿನ್ಯೂ ಮಾಡ್ಕೋತಾ ಆಗ ಬ್ರಾಹ್ಮಣನು ಕೈದೋರಿದ ಕಡೆಗೆ ನೋಡುತ್ತಾ ಬಿಲ್ಲನ್ ಅಣಿ ಮಾಡುವ ನೆವದಿಂದಳೆ ಬಂತೆ ಶಂಭೂಕ ಮಹರ್ಷಿಗೆ ಕೈ ಜೋಡಿಸುತ್ತಾನೆ ಅಂತಂದ್ರೆ ನೆವದಿಂದೆಳೆವಂತೆ ಅಂತಂದ್ರೆ ಇಲ್ಲಿ ನೆವದಿಂದ ಎಳೆ ಬಂತೆ ಅಂತಂದ್ರೆ ಹಿಂಗೆ ಕೈ ಹಿಂಗೆ ಬಾಣ ಎಳೆಯುವಂತೆ, ಹಿಂಗೆ ಬಾಣನ ಇಟ್ಟು ಬಿಲ್ಲನ್ನ ಇಟ್ಟು ಹಿಂಗೆ ಕೈ ಮುಕ್ಕೊಳ್ಳೋದು, ಕೈ ಜೋಡಿಸುತ್ತಾನೆ. ಮಹರ್ಷಿ ಶಂಭೂಕನಿಗೆ ರಾಮ ಹಿಂಗೆ ಬಾಣ ಎತ್ಕೊಬಂದು ಹಿಂಗೆ ಕೈ ಜೋಡಿಸುತ್ತಾನೆ ಅಂತ ತಗೊಳ್ಳಿ. ಆಗ ಬ್ರಾಹ್ಮಣ ಬೆಚ್ಚಿ ತನ್ನೊಳಗೆ, ಯಾಕಂದ್ರೆ ರಾಮ ಬಾಣ ಹಿಂಗೆ ಎತ್ಕೊಂಡು ಹಿಂಗ್ ಕೈ ಮುಕ್ಕೋತಾರೆ. ಕಾಣಿಸ್ತಾ ಇದೆಯಾ? ಹಿಂಗ್ ಬಾಣ ಎತ್ಕೊಂಡು ಈ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಿಂಗ್ ಬಾಣ ಎತ್ಕೊಂಡು ಹಿಂಗ್ ಕೈ ಮುಕ್ಕೊಳ್ಳೋ ತರ ಆಯ್ತಾ? ಅವಾಗ ಬ್ರಾಹ್ಮಣ ಬೆಚ್ಚಿ ತನ್ನೊಳಗೆ ಇದೇನ್ ತಪಂಗೈವ ಶಾಷಂಡಿಗೆ ಕೈ ಮುಗಿಯುವನು. ಶಾಷಂಡಿ ಅಂದ್ರೆ ಕೆಟ್ಟವನು ಅಂತ. ಮೇನ್ ಬಿಲ್ಗೆ ಎದೆಯಂ ಬಲಿವ ಬಿಜ್ಜಯಂ ಪಾಂಗೋ ಅಂತಂದ್ರೆ ಆ ಬಿಲ್ಗೆ ಹೆದೆಯಂ ಬಲಿವ ಅಂತಂದ್ರೆ ಏನ್ ಹೇಳ್ತಾರೆ, ಇದೇಳ್ತಾರಲ್ಲ, ಮಂತ್ರ ಹೇಳ್ಕೊತಾರಲ್ಲ, ಆ ಬಿಜ್ಜಯ ಅಂದ್ರೆ ವಿದ್ಯೆ, ಆ ವಿದ್ಯೆಯ ಪಾಂಗೋ ಅಂದ್ರೆ ಪಾಂಗೋ ಅಂದ್ರೆ ರೀತಿ ಅಂತ ತಗೊಳ್ಳಿ. ಆ ರೀತಿಗೋ ಅಂದ್ರೆ ಕನ್ಫ್ಯೂಸು. ಯಾವ ತರ? ಆ ಶಾಷಂಡಿ ಆ ಕೆಟ್ಟವನ್ಗೆ ಕೈ ಮುಗಿತಿದನು ಅಥವಾ ಬಿಲ್ಲಿಗೆ ನಮಸ್ಕರಿಸ್ತಿದನೋ ರಾಮ? ಹರಿಯನೀ ಪಾರ್ಥಿವೇಂದ್ರನ ವಿಚಿತ್ರ ಕೃತಿಯಂ ಅಲ್ವಾ? ಆಗ ಬ್ರಾಹ್ಮಣನಿಗೆ ಕನ್ಫ್ಯೂಸು, ಅವನಿಗೆ ಗೊತ್ತಾಯ್ತಿಲ್ಲ ಏನ್ ಮಾಡ್ತಾ ಇದ್ದಾನೆ ರಾಮ ಅಂತ. ಬೆರಗು ನೋಟದಿಂದ ನಿಲ್ಲುತ್ತಾನೆ ಯಾರೋ ಬ್ರಾಹ್ಮಣ. ಅವಾಗ ಶ್ರೀರಾಮ ಬ್ರಾಹ್ಮಣನ ಕಡೆಗೆ ತಿರುಗಿ ಭೂಸುರೋತ್ತಮ ಅಂದ್ರೆ ಭೂಸುರ ಉತ್ತಮ ಅಂತಂದ್ರೆ ಅದು ಕೂಡ ಬ್ರಾಹ್ಮಣರ ಇನ್ನೊಂದು ಹೆಸರು.
ಕ್ಷತ್ರಿಯನೊಂದು ಸಂದೇಹಂ ನಿವಾರಿಸಿ ಕೃಪೆಯ ವೇಳ್ಕಂ ಅಂತಂದ್ರೆ ನಾನೊಬ್ಬ ಕ್ಷತ್ರಿಯ, ನಂದೊಂದು ಸಂದೇಹ ಇದೆ, ಅದನ್ನ ನಿವಾರಿಸುವಂತ ಕೃಪೆ ಮಾಡಿ ಅಂತ ಬ್ರಾಹ್ಮಣನ ಕೇಳ್ಕೊತಾನೆ ರಾಮ. ಬ್ರಾಹ್ಮಣ ವಿನಯದಿಂದ ನನ್ನಲ್ಪ ಬುದ್ಧಿಗೆ ತೋರ್ಪುದುಂ ಪೇಳ್ವೇನ್ ಅಂತಂದ್ರೆ ನನ್ಗ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಬ್ರಾಹ್ಮಣ. ಅವಾಗ ಶ್ರೀರಾಮ ವ್ಯಂಗ್ಯದಿಂದಾದರೂ ಗಂಭೀರವಾಗಿ, ಅದು ವ್ಯಂಗ್ಯನೇ ಆದ್ರೂ ಗಂಭೀರವಾಗಿ, ಪೂಜ್ಯರ್ ಉದಾತ ಬುದ್ಧಿನ್ ವರೆಯುಕ್ ಮೇಳ್ಕುಂ ಅಂತಂದ್ರೆ ಪೂಜ್ಯರ್ ಉದಾತ್ತ ಬುದ್ಧಿಯನ್ ವರೆಯವೇಳ್ಕುಂ ಅಂತಂದ್ರೆ ವರೆಯವೇಳ್ಕುಂ ಅಂತಂದ್ರೆ ಹೇಳಲೇಬೇಕು ಅಂತ. ಆಯ್ತಾ. ಬ್ರಾಹ್ಮಣ ಯಥಾ ಸಾಮರ್ಥ್ಯಮನ್ ರಾಜೇಂದ್ರ ಅಂತಂದ್ರೆ ನನ್ನ ಸಾಮರ್ಥ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಬ್ರಾಹ್ಮಣ. ಅವಾಗ ಶ್ರೀರಾಮ ತಪಂ ಪೂಜ್ಯ ಕರ್ಮಲ್ತೆ ದ್ವಿಜೇಂದ್ರ ಅಂತಂದ್ರೆ ದ್ವಿಜೇಂದ್ರ ಬ್ರಾಹ್ಮಣ ಏನ್ ಕೇಳ್ತಾ ಇದ್ದಾನೆ ರಾಮ, ತಪ ಮಾಡೋದು, ಜಪ ಮಾಡೋದು ಅಂದ್ರೆ ಏನು, ತಪಸ್ ಮಾಡೋದು ಒಳ್ಳೆ ಪೂಜ್ಯ ಕಾರ್ಯನೇ ಅಲ್ವಾ ಅಂತ ಕೇಳ್ತಾನೆ. ಅವಾಗ ಬ್ರಾಹ್ಮಣ ತಪಕ್ಕೆಣೆಯುಂಟೆ ರಾಘವೇಂದ್ರ. ಮತ್ತೆ ಶ್ರೀರಾಮ ತಪಂಗೈವನು ಪೂಜ್ಯನಲ್ತೆ ವಿಬುಧ ವರ್ಯ ಅಂದ್ರೆ ವಿಬುಧ ಅಂತಂದ್ರೆ ಬ್ರಾಹ್ಮಣ, ವರ್ಯ ಅಂತಂದ್ರೆ ಬ್ರಾಹ್ಮಣನು, ಆ ತರ ತಗೊಳ್ಳಿ. ಅಂದ್ರೆ ಈಗ ತಪಸ್ಸು ಪೂಜ್ಯ ಅನ್ನೋದಾದ್ರೆ ತಪಸ್ ಮಾಡೋನು ಪೂಜ್ಯನೇ ತಾನೇ. ಸೊ ಸರ್ಕ್ಯಾಸ್ಟಿಕ್ ಆಗಿ ಹೊಡಿತಾ ಇದ್ದಾನೆ ರಾಮ, ಹಿಂದ್ಗಡೆಯಿಂದ ಬಾಣ ಬಿಡ್ತಾ ಇದ್ದಾನೆ. ಅಂದ್ರೆ ರಾಮ ಹೇಳೋದಿಷ್ಟ ಇಲ್ಲಿ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ಇದೊಂದು ಕಂಟಿನ್ಯೂ ಮಾಡ್ಬಿಡ್ತೀನಿ. ಬ್ರಾಹ್ಮಣ ದಿಟಂ ಧರ್ಮಮೂರ್ತಿ. ಅವಾಗ ನೆಕ್ಸ್ಟ್ ರಾಮ ಹೇಳ್ತಾನೆ, ಪೂಜ್ಯ ಹನನಂ ಪಾಪಕರ ಮಲ್ತೆ ಸತ್ಯಶೀಲ ಅಂತಂದ್ರೆ ಹನನಂ ಅಂತಂದ್ರೆ ಕೊಲೆ ಅಂತ. ಪೂಜ್ಯರನ್ನ ಕೊಲೆ ಮಾಡುವುದು ಪಾಪ ಅಲ್ವಾ ಅಂತ ರಾಮ ಕೇಳ್ತಾನೆ. ಅವಾಗ ಬ್ರಾಹ್ಮಣ ನಿಸ್ಸಂಶಯವಾಗಿ ವಾಲಿ ಸಂಸಾರಿ ಅಂತ ಹೇಳ್ತಾನೆ. ಅವಾಗ ಶ್ರೀರಾಮ ಹೇಳ್ತಾನೆ, ಅಂತೆ ಓಲ್ ಅಂತಂದ್ರೆ ಹಾಗಾಗಿ ಈ ತಪಸ್ವಿಯಂ ಕೊಲ್ಲುವುದು ಪಾಪಮಾಗದೆ ಅಂತಂದ್ರೆ ಈ ತಪಸ್ವಿಯನ್ನು ಕೊಲ್ಲೋದು ಕೂಡ ಪಾಪ ಆಗಲ್ವಾ ಅಂತ ರಾಮ ಕೇಳ್ತಾನೆ. ಇಲ್ಲೊಂದು ಶಾರ್ಟ್ ಕನ್ವರ್ಸೇಷನ್, ಸರ್ಕ್ಯಾಸ್ಟಿಕ್ ಕನ್ವರ್ಸೇಷನ್ ಬಿಟ್ವೀನ್ ರಾಮ ಅಂಡ್ ಬ್ರಾಹ್ಮಣ. ಏನಂತಂದ್ರೆ ರಾಮ ಕೇಳ್ತಾನೆ, ನೋಡಪ್ಪ ನೀನು ಎಲ್ಲ ತಿಳಿದವ, ನೀನು ಭೂಮಿಯಲ್ಲೇ ಉತ್ತಮವಾದವನು, ಸೊ ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯ, ಹೇಳಪ್ಪ ರಾಮ. ಅವಾಗ ರಾಮ ಕೇಳ್ತಾನೆ, ತಪಸ್ ಮಾಡೋದು ಒಳ್ಳೇದಲ್ವಾ, ಅದು ಪೂಜ್ಯನೀಯ ಅಲ್ವಾ? ಹೌದು ಅಂತ ಬ್ರಾಹ್ಮಣ ಹೇಳ್ತಾನೆ. ಹಂಗಾದ್ರೆ ತಪಸ್ ಮಾಡೋನು ಕೂಡ ಒಳ್ಳೆಯವನೇ ಅಲ್ವಾ, ಅವನು ಪೂಜ್ಯನೀಯ ಅಲ್ವಾ? ಹೌದು ಅಂತ ಅವನು ಹೇಳ್ತಾನೆ. ಸೊ ಹಂಗಾದ್ರೆ ಈ ತಪಸ್ವಿ ಯಾಕೆ ಅಧರ್ಮ ಮಾಡ್ದಂಗಾಗುತ್ತೆ ಅವಾಗ ಅಂತ ರಾಮ ಕೇಳ್ತಾನೆ ಇಲ್ಲಿ. ಅವಾಗ ಈ ತಪಸ್ವಿಯನ್ನ ಕೊಂದ್ರೆ ಮತ್ತೆ ನಮಗೆ ಪಾಪ ಆಗಲ್ವಾ ಅಂತ ರಾಮ ಕೇಳ್ತಾನೆ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ವಶಿಷ್ಠ ಶಿಷ್ಯ ತರ್ಕಕ್ಕೆ ಮಿಗಿಲ್ ಶ್ರುತಿ ವಾಕ್ಯ ಮೈಸೆ ತಪಕ್ಕನ ಅಧಿಕಾರಿ ಶೂದ್ರನ್ ಅಂತಂದ್ರೆ ವಶಿಷ್ಠ ಯಾರು? ರಾಮ ವಶಿಷ್ಠ ಶಿಷ್ಯ. ಹಂಗಾಗಿ ವಶಿಷ್ಠ ಶಿಷ್ಯ ತರ್ಕಕ್ಕೆ ಮಿಗಿಲ್ ಶ್ರುತಿ ವಾಕ್ಯ ಮೈಸೆ. ನಾವ್ ಈ ತರ ತರ್ಕ ಮಾಡ್ತೀವಲ್ಲ, ಡಿಸ್ಕಷನ್ ಎಲ್ಲದಕ್ಕಿಂತ ಮಿಗಿಲು ಶ್ರುತಿ ವಾಕ್ಯ ಯಾವುದು? ಧರ್ಮಶಾಸ್ತ್ರ, ಧರ್ಮಗ್ರಂಥ, ಅದೇ ಮೇಲು. ತಪಕ್ಕೆ ಅನಧಿಕಾರಿ ಶೂದ್ರನ್. ಇಲ್ಲಿ ಇದನ್ನ ಬಿಡಿಸೋದು ಕೊಡಿ, ತಪಕ್ಕನಧಿಕಾರಿ ಅಂತ ಇದೆ ಇಲ್ಲಿ ತಪಕ್ಕೆ ಅನಧಿಕಾರಿ ಅಂತ ಓದ್ಬೇಕು ಇದನ್ನ. ತಪಕ್ಕೆ ಅನಧಿಕಾರಿ ಶೂದ್ರನ್ ಅಂತಂದ್ರೆ ಇಲ್ಲಿ ಶೂದ್ರ ತಪಸ್ಸು ಮಾಡಲು ಯೋಗ್ಯನಲ್ಲ ಅಂತ ಇಲ್ಲಿ ಧರ್ಮಗ್ರಂಥ ಹೇಳೋದು ಅಂತ. ಓಕೆನಾ? ಎಂಬುದು ಶಾಸ್ತ್ರ ಪ್ರಸಿದ್ಧ ಅವನು ಹೇಳಿದ್ದಾನೆ. ಸೊ ನೋಡಿ, ಈ ಲೈನ್ ಕೆಳಗಡೆ ಸ್ಟಾರ್ಟ್ ಆಗುತ್ತಲ್ಲ, ಇದನ್ನ ತುಂಬಾ ಸ್ವಲ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ಸ್ ಲೈನ್ಗಳಿವು, ಹುಷಾರಾಗಿ ನೋಡ್ಕೊಳ್ಳಿ. ಕೃತಯುಗದಳ್ 4 ಕಾಳುಲ್ ನಿಂತ ಧರ್ಮ ತೇತ್ರಯುಳ್ ಮೂಗಾಲಿಯುಕ್ಕಂ ದ್ವಾಪರಯುಳ್ ದ್ವಿಪಾದಿ ಕಲಿಯುಗದಳ್ ಒಂಟಿ ಕಾಲ್ಗೊಳ್ ಕುಂಟಿ ತತ್ತರಿಸಿ ಸತ್ತುರುಳ್ಬುದ ವಿಲಯದೆತ್ತನ್ಗೆ ಅಂತಂದ್ರೆ. ಸೊ ಇಲ್ಲಿ ಬ್ರಾಹ್ಮಣ ಏನ್ ಹೇಳ್ತಾನೆ ಅಂತಂದ್ರೆ, ಕೃತಯುಗದಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ತಪಸ್ ಮಾಡೋಕ್ಕೆ ಅರ್ಹರಿರ್ತಾರೆ. ತೇತ್ರಯುಳ್ ಅಂದ್ರೆ ತ್ರೇತಾಯುಗದಲ್ಲಿ ಕ್ಷತ್ರಿಯರು ಕೂಡ ಅರ್ಹರಾಗ್ತಾರೆ. ವೈಶ್ಯರು ತಪಂಗೈವ ದ್ವಾಪರಯುಗದಲ್ಲಿ ವೈಶ್ಯರು ಮಾಡ್ತಾರೆ.
ಕಲಿಗಾಲ ಬರಲ್ ಶೂದ್ರನು ತಪಸ್ವಿ. ಸೊ ಅವಾಗ ಕಲಿಗಾಲ ಬಂದಾಗ ಶೂದ್ರನು ಕೂಡ ತಪಸ್ವಿ. ಅದು ಅಂತಂದ್ರೆ ಈ ಕಾರಣದಿಂದ ಕೃತಯುಗದಳ್ 4 ಕಾಲಗಳು ನಿಂತ ಧರ್ಮ ಅಂತಂದ್ರೆ ಧರ್ಮ 4 ಕಾಲ ನಿಂತ್ಕೊಳ್ಳುತ್ತೆ. ಒಂದು ಪ್ರಾಣಿ ಅಂತಂದ್ರೆ ಆ ಪ್ರಾಣಿಗೆ 4 ಕಾಲು ಇಂಪಾರ್ಟೆಂಟ್ ಅಲ್ವಾ, ಹಾಗೆ ಇಲ್ಲಿನೂ ಕೂಡ. ಸೊ ಕೃತಯುಗದಲ್ಲಿ ಧರ್ಮ ಅನ್ನೋದು 4 ಕಾಲಗಳು ನಿಂತಿರುತ್ತೆ. ತೇತ್ರಗಳು ಮೂಗಾಲಿ ಇಕ್ಕುಮ್ ಅಂತಂದ್ರೆ 3 ಕಾಲ ಆಗೋಗುತ್ತೆ. ದ್ವಾಪರದೊಳ್ ದ್ವಿಪಾದಿ 2 ಕಾಲು. ಕಲಿಯುಗದೊಳ್ ಒಂಟಿ ಕಾಲೊಳ್ ಕುಂಟಿ ಅಂತಂದ್ರೆ ಕಲಿಯುಗದಲ್ಲಿ ಒಂಟಿ ಕಾಲಲ್ಲಿ ಕುಂಟಿ, ಇನ್ನೇನು ಇಲ್ಲ, ಅದಕ್ಕೆ ಧರ್ಮ ಇರೋದೇ ಇಲ್ಲ ಅಂತ ಬ್ರಾಹ್ಮಣನ ವಾದ ಇಲ್ಲಿ. ಓಕೆ, ಏನದು ತತ್ತರಿಸಿ ಸತ್ತೂರ್ ಉಳದ ವಿಲಯದತ್ತಣಿಕೆ. ವಿಲಯ ಅಂದ್ರೆ ಇಲ್ಲಿ ವಿನಾಶ ಅಂತ. ಕೇಳ್ ವರ್ಣಾಶ್ರಮ ಧರ್ಮಪಾಲಕ ಪಾಲ್ ಪೂಜ್ಯಮಾದೊಡಂ ಜೀವವಾದುದೊಡಂ ತ್ಯಾಜ್ಯಮಾ ನಾಯ ಪಾಲ್ಗಣೆ ಶೂದ್ರನ ತಪಂ ಅಂತಂದ್ರೆ ತ್ಯಾಜ್ಯಮ ಅಂತಂದ್ರೆ ಆ ಒಂದು ತಿರಸ್ಕರಿಸುವಿಕೆ ಇರುತ್ತಲ್ಲ, ಅದು ನಾಯಿಯ ಪಾಲು. ಆ ನಾಯಿಯ ಪಾಲ್ಗಣೆ, ಆ ನಾಯಿಯ ಪಾಲು ಅಂತಂದ್ರೆ ಅದು ಬೇಡ. ಇವಾಗ ನಮ್ದು ಅಳಸಿರೋ ಅನ್ನ ತಾನೇ ನಾಯಿಗೆ ಹಾಕೋದು. ಯೂಶಲಿ ಮಾತಾಡೋದಾದ್ರೆ ನಾವು ಇವಾಗ ನಾಯಿಗೆ ಬೇರೆ ಬೇರೆ ಫುಡ್ ಬಂದಿದೆ, ಮೊದ್ಲೆಲ್ಲ ಅಳಿಸಿರೋ ಅನ್ನ ಕೆಟ್ಟಿರೋ ತಾನೇ ನಾಯಿಗೆ ಹಾಕೋದು. ಸೊ ನಾಯಿಗೆ ಹಾಕುವಂತ ತ್ಯಾಜ್ಯ ಶೂದ್ರನ ಒಂದು ತಪಸ್ಸು ಅಂತ ಇಲ್ಲಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಅಂತಂದ್ರೆ ಅವನು ಮೊದ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾನೆ. ಕೃತಯುಗದಲ್ಲಿ ಏನಾಗುತ್ತೆ, ಧರ್ಮ ಕೇವಲ ಬ್ರಾಹ್ಮಣರು ಮಾತ್ರ ಫಾಲೋ ಮಾಡ್ಕೋತಾ ಇರ್ತಾರೆ. ಸೊ ಹಂಗಾಗಿ ಅಲ್ಲಿ ತಪಸ್ಸು ಮಾಡಲು ಬ್ರಾಹ್ಮಣರಿಗೆ ಮಾತ್ರ ಅವಕಾಶ. ನೆಕ್ಸ್ಟ್ ತೇತ್ರಿಗಳು ಕ್ಷತ್ರಿಯರು ಬಂದ್ಬಿಡ್ತಾನೆ ಜೊತೆಗೆ. ದ್ವಾಪರೆಯಲ್ಲಿ ವೈಶ್ಯರು ಬಂದ್ಬಿಡ್ತಾರೆ. ಕಲಿಯುಗದಲ್ಲಿ ಯಾರು ಬೇಕಾದ್ರೂ ತಪಸ್ ಮಾಡ್ಬೋದು. ಇನ್ನೊಂದು ಶೂದ್ರ ಬಂದ ಅಂದ್ರೆ ಮುಗೀತು, ಯಾರು ಬೇಕಾದ್ರೂ ತಪಸ್ ಮಾಡ್ಬೋದು. ಸೊ ಅವಾಗ ಅವನು ಕೂಡ ಜಸ್ಟಿಫಿಕೇಶನ್. ಮೊದಲು 4 ಕಾಲ ನಿಂತಿರೋ ಧರ್ಮ ಕೃತಯುಗದಲ್ಲಿ ಕಲಿಗಾಲ ಬಂದಾಗ ಒಂಟಿ ಕಾಲು ಕುಂಟ್ತಾ ಇರುತ್ತೆ ವಿನಾಶದಲ್ಲೇ. ನೆಕ್ಸ್ಟ್ ಆ ಕಾಲು ಇರಲ್ಲ ಅಂತಂದ್ರೆ ಏನು ಇರಲ್ಲ, ವಿನಾಶ ಆಗೋಗುತ್ತೆ ಜಗತ್ತು. ಸೊ ಹೆಂಗೆ ಆ ಶೂದ್ರ ತಪಸ್ ಮಾಡೋದು ಒಂದು ನಾಯಿಗಿಟ್ಟ ಕೂಳಂತೆ. ಕೂಳು ಅಂತಂದ್ರೆ ಆಹಾರ, ಆ ತರ ತಗೋಬಹುದು ಇಲ್ಲಿ. ಅವಾಗ ಶ್ರೀರಾಮ ಕೋಪವನ್ನು ತೊರಗೊಡದೆ, ಕೋಪ ಬರುತ್ತೆ ಶ್ರೀರಾಮಂಗೆ. ಇಲ್ಲಿ ಮೆಚ್ಯೂರ್ಡ್ ಶ್ರೀರಾಮ, ನಮ್ ಕುವೆಂಪು ಅವರ ಕಥೆಯಲ್ಲಿ ಅಲ್ವಾ. ಓಕೆ, ಶ್ರೀರಾಮ ಕೋಪವನ್ನು ತೊರಗೊಡದೆ ವ್ಯಂಗ್ಯದಿಂದ ಸಾರ್ಥಕಂ ನೀವ್ ಕಲ್ತ ಬೇಜ್ಯ ಆಚಾರ್ಯ ಅಂತಂದ್ರೆ ನೀವು ಕಲ್ತಂತ ವಿದ್ಯಾ ಸಾರ್ಥಕ ಆಯ್ತು ಆಚಾರ್ಯರೇ. ಸುಯ್ಯನೆ ಅಂದ್ರೆ ಉಫ್ ಅಂತ ಅನ್ಕೊಂಡು ನಿಮಗೆ ಸಮ್ಮತಲ್ತೆ ಬಾಣ ಪ್ರಯೋಗಂ, ನಿಮ್ಗೂ ಒಪ್ಕೆನಾ ಬಾಣ ಪ್ರಯೋಗ ಮಾಡ್ಬೋದಾಗಾದ್ರೆ ಅಂತ ಬ್ರಾಹ್ಮಣನ ರಾಮ ಕೇಳ್ತಾನೆ. ಆಗ ಬ್ರಾಹ್ಮಣ ಅಪ್ಪುದಯ್ಯ ಧನುರ್ಧರ ಶಿಕ್ಷಕರಹನಿ ಶೂದ್ರ ತಪಸ್ವಿ. ಅಪ್ಪುದಯ್ಯ ಧನುರ್ಧರ ಅಂತಂದ್ರೆ ಬಾಣ ಹಿಡ್ದವನು ಅಂತ. ನೋಡಿ ಕುವೆಂಪು ಅವರು ರಾಮನ ವಿವಿಧ ಹೆಸರುಗಳನ್ನ ಹೆಂಗೆ ಅನಾವರಣ ಮಾಡಿದ್ದಾರೆ ಅಂತಂದ್ರೆ ಈ ಶೂದ್ರ ತಪಸ್ವಿ ಕಥೆಯಲ್ಲಿ ಎಲ್ಲ ಎಷ್ಟು ಬಂತು ಇವಾಗ ರಾಮನ ಹೆಸರುಗಳು. ದಟ್ಸ್ ಫೈನ್. ಓಕೆ, ಅವಾಗ ಬ್ರಾಹ್ಮಣ ಹೇಳ್ತಾನೆ ಹೌದು ಶಿಕ್ಷೆಗೆ ಅರ್ಹ ಈ ಶೂದ್ರನು, ಬಿಡು ಬಾಣನ ಅವನ ಮೇಲೆ ಅಂತ. ಅವಾಗ ಶ್ರೀರಾಮ ಶೂದ್ರನಪ್ಪೊಡಂ ತಪಂ ಶಕ್ತಿದಾಯಕಂ ಸಾಲದೀತನ ಕೊಲೆಗೆ ಸಾಮಾನ್ಯ ಸಾಯಕಂ. ಸಾಯಕ ಅಂತಂದ್ರೆ ಅಸ್ತ್ರ ಅಂತಂದ್ರೆ ಇವನು ಶೂದ್ರನಾಗಿದ್ರು ಇವನ ತಪಸ್ಸು ಶಕ್ತಿ ತುಂಬಾ ದೊಡ್ಡದಿದೆ. ಹಂಗಾಗಿ ಇವನಿಗೆ ಕೇವಲ ಒಂದು ಸಣ್ಣ ಬಾಣ ಸಾಕಾಗಲ್ಲ ಇವನಿಗೆ. ಅವಾಗ ಬ್ರಾಹ್ಮಣ ಹೇಳ್ತಾರೆ ಆವ ದಿವ್ಯಾಸ್ತ್ರ ದೈತ್ಯೇಂದ್ರ ರಾವಣನ ದಶ ಶರೀರ ಉರುಳಿದು ಅದೇ ತುಡು ಅರಿಂದಮ ಪಾಪ ಕರ್ಮದೊಳೈತಂಗೆ ಕೀಳಿಲ್ಲ. ಹೆಂಗೆ ನಮ್ಮ ಬ್ರಾಹ್ಮಣ ಇಲ್ಲಿ, ನೀನ್ ಯಾವ ದಿವ್ಯಾಸ್ತ್ರದಿಂದ ದೈತ್ಯೇಂದ್ರ ರಾವಣನ ಸಾಯಿಸ್ತೀಯೋ ಅದೇ ಅಸ್ತ್ರನ ತೊಡು. ಇವಾಗ ಒಟ್ಲಿ ಅವನು ಸಾಯಿಸ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅವನ್ನ, ಅಷ್ಟೇ ಒಂದು ಫೋಕಸ್ ಏಮು. ಅವಾಗ ಶ್ರೀರಾಮ ಬ್ರಹ್ಮಾಸ್ತ್ರಂ ಅತಿ ಭಯಂಕರ ದ್ವಿಜನ್ಮ ಅರಿಯದೆ ಬಿಡೆಂತದಾದೊಡಂ ಅಂತಂದ್ರೆ ಬ್ರಹ್ಮಾಸ್ತ್ರ ಅತಿ ಭಯಂಕರವಾದದ್ದು ಕಣಪ್ಪ ಬ್ರಾಹ್ಮಣ. ತನ್ನ ಅರಿಯನು ಅಂತಂದ್ರೆ ಅದರ ಶತ್ರುವನ್ನ ಅದು ಮುಗಿಸ್ದೆ ಬಿಡಲ್ಲ. ಆಗ ಬ್ರಾಹ್ಮಣ ಈ ಶಾಷಂಡಿಗದೆ ತಕ್ಕುವುದೇ ಒಲಂ ಅಂತಂದ್ರೆ ಈ ಕೆಟ್ಟ ಮನುಷ್ಯನಿಗೆ ಅದೇ ಸರಿ. ತುಡು ಕೋದಂಡಪಾಣಿ ಅಂದ್ರೆ ಇನ್ನೊಂದು ರಾಮನ ಹೆಸರು. ಓಕೆ,
ಶ್ರೀರಾಮನು ಬತ್ತಳಿಕೆಗೆ ಕೈ ಇಕ್ಕುತ್ತಾನೆ. ಭೂಮಿ ನಡುಗುತ್ತದೆ, ಗಗನ ಗುಡುಗುತ್ತದೆ. ಬ್ರಾಹ್ಮಣನು ಎದರಿ ಸೆಡೆದು ರಾಮನ ಮರೆಗೆ ಹೋಗುತ್ತಾನೆ. ಮೃತ್ಯು ಬೆಪ್ಪಾಗಿ ಕೂಗುತ್ತದೆ. ಸೊ ಇವಾಗ ಇಲ್ಲೇನಾಗುತ್ತೆ, ರಾಮ ತನ್ನ ಬತ್ತಳಿಕೆಗೆ ಕೈ ಹಾಕಿದ ತಕ್ಷಣ, ಬ್ರಹ್ಮಾಸ್ತ್ರ ಕೈ ಹಿಡಿದ ತಕ್ಷಣ ಭೂಮಿ ಎಲ್ಲ ನಡುಗುತ್ತೆ, ಗಗನ ಗುಡುಗುತ್ತೆ. ಆ ಬ್ರಾಹ್ಮಣ ಅಷ್ಟೊಂದೆಲ್ಲ ಆದ್ಮೇಲೆ ಹೆದರಿ ರಾಮನ್ನ ಮರೆ ಹೋಗ್ತಾನೆ. ಅವಾಗ ಮೃತ್ಯು ಬೆಪ್ಪಾಗಿ ಕೂಗುತ್ತದೆ. ಓಕೆ, ಐ ಥಿಂಕ್ ಈ ವಿಡಿಯೋನು ಕೂಡ 2 ಪಾರ್ಟ್ ಮಾಡಬೇಕಾಗಬಹುದು. ಸೊ ಹಂಗಾಗಿ ಮುಂದಿನ ಭಾಗದಲ್ಲಿ ಇದರ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಧನ್ಯವಾದ.